15 ವರ್ಷಗಳ ಒಂದು ವನವಾಸದ ಮುಕ್ತಿಯ ನಂತರ ನಮಗೇನು ತಾಲೂಕಿಗೆ ಶಾಸನ ಗೆಲ್ಸ್ಕೊಂಡಿದ್ವಿ. ಏನು ಮೊನ್ನೆ ಒಂದು ಸರ್ವಜ್ಞಗೌಡರು ಸೋಲು ಒಪ್ಕೊಳ್ಳೋಕೆ ತಯಾರಿಲ್ಲ. ಅವರು ಮೋಸ ಆಗಿದ್ದು ನಮಗೆ, ಅವ್ರಿಗಲ್ಲ. ಕೇಳಿ ಬ್ಯಾಂಕ್ ಚುನಾವಣೆ ನಿರ್ದೇಶನ ಯಾರು ಟೂರ್ ಕರ್ಕೊಂಡೋದ್ರು? ನಾವೇನ ಕರ್ಕೊಂಡು ಹೋಗಿದ್ವಾ? ಅವ್ರ ಪಕ್ಷದವ್ರು ಅಂದ್ಕೊಂಡು ಯಾರಿದ್ರು ಯಾರ ಮನೆಗೂ ನಾವು ಹೋಗಿಲ್ಲ. ಗೋಷ್ಠಿಯಲ್ಲಿ ಉಪಸ್ಥಿತಕ್ಕಂಥ ನಮ್ಮ ಪಕ್ಷದ ಅಧ್ಯಕ್ಷರು ಮತ್ತು ಕೋಮಲ್ ಚುನಾವಣೆ ನಿರ್ದೇಶಕರಂತ ನಾಗರಾಜಣ್ಣವರೇ, ಹಿರಿಯರಾದಂಥ ಪ್ರಕಾಶಣ್ಣವರೇ, ಶಂಕರಣ್ಣವರೇ, ಅಶೋಕ್ರವರೇ ಮತ್ತು ನಮ್ಮ ಕೆ.ಪಿ. ಪ್ರಭಾಕರ್ ಅವರೇ, ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಾದ ರಾಜೇಗೌಡರೇ, ಟಿ.ಎಫ್. ಮಾಜಿ ಅಧ್ಯಕ್ಷ ಲಕ್ಷ್ಮಣರವರೇ, ನನ್ನ ಗೆಲುವಿಗೆ ರೂವಾರಿಗಳಾಗಿರ್ತಕ್ಕಂಥ ನಮ್ಮ ಕಡನಹಳ್ಳಿ ಮಂಜುನಾಥರವರೇ, ಹರೀಶ್ ಅವರೇ, ಎಲ್ಲ ಪತ್ರಿಕಾ ಮಿತ್ರರೇ, ಏನಿವತ್ತು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ, ನಮ್ಮ ಒಂದು 15 ವರ್ಷಗಳ ಒಂದು ವನವಾಸದ ಮುಕ್ತಿಯ ನಂತರ ನಮಗೇನು ತಾಲೂಕಿಗೆ ಶಾಸನ ಗೆಲ್ಸ್ಕೊಂಡಿದ್ವಿ, ಅವರ ಒಂದು ಹುಟ್ಟುಹಬ್ಬದ ಆಚರಣೆಯನ್ನು ನಾಳೆ ಹಮ್ಮಿಕೊಂಡಿದೆ. ಅವರು ಏನು ಒಂದು ನಮ್ಮ ಈ ಚುನಾವಣೆಗೋಸ್ಕರ ಒಂದು ಕಾರ್ಯಕರ್ತರ ಸಭೆ ಮಾಡಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡಿದ್ವಿ. ಅದು ಕೆಲವಾದ ಕಾರಣಾಂತರಗಳಿಂದ ಆ ಒಂದು ದಿನಾಂಕ ಮುಂದೂಡಲಾಯಿತು. ಇವತ್ತು ನಾಳೆ ಏನು ಅವರು ಹುಟ್ಟುಹಬ್ಬ ನಡೀತದೆ, ಹುಟ್ಟುಹಬ್ಬದ ದಿವಸನೇ ಕಾರ್ಯಕರ್ತರು ಮತ್ತು ನಮ್ಮ ಏನು ಡೆಲಿಗೇಟ್ಸ್ ಇದ್ದಾರೆ ಮತ್ತು ನಮ್ಮ ಮುಖಂಡರ ಒಂದು ಸಭೆ ಮಾಡಿ, ಆ ಸಭೆಯಲ್ಲಿ ನಮ್ಮ ಶಾಸಕರಿಗೂ ಸಹ ಒಂದು ಅಭಿನಂದನೆಗಳನ್ನು, ಅವರಿಗೆ ಶುಭಾಶಯಗಳನ್ನು ತಿಳಿಸಿ, ಮತ್ತು ಎಲ್ಲರೂ ಒಂದು ಏನು ಕಾರ್ಯಕರ್ತರಿಗೆ ಒಂದು ಊಟ ಅದು ವ್ಯವಸ್ಥೆ ಮಾಡಬೇಕು ಅಂದ್ಕೊಂಡಿದ್ರು. ಒಂದು ಸಭೆ ಮಾಡಿ ಅದು ಇವತ್ತು ಮುಂದೂಡಿದ್ರಿಂದ ನಮ್ಮ ಇಲ್ಲಿ ಏನು ಅಭ್ಯರ್ಥಿಗಳು ಒಂದು ಘೋಷಣೆ ಆಗೋದು ತಡ ಆಗಿದ್ದರಿಂದ ಅಭ್ಯರ್ಥಿ ಘೋಷಣೆ ಮಾಡಿ ಸಭೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅದು ಮುಂದೂಡಿದ್ವಿ. ಆ ಒಂದು ಸಭೆ ನಾಳೆ ನಿಗದಿಯಾಗಿದೆ. ಎಲ್ಲರೂ ಬಂದು ಇಡೀ ತಾಲೂಕಿನ ಜನತೆ, ಪಕ್ಷದ ಮುಖಂಡರು, ಕಾರ್ಯಕರ್ತರು ಮತ್ತು ನಮ್ಮ ಏನು ಈ ಚುನಾವಣೆಯ ಡೆಲಿಗೇಟ್ಸ್ ಇದ್ದಾರೆ ಅವರು ಸಹ, ಮತ್ತು DCC ಬ್ಯಾಂಕ್ ಚುನಾವಣೆಯ ಡೆಲಿಗೇಟ್ಗಳು ಏನಾಗಿದ್ರು ಅವರೆಲ್ಲರೂ ಬಂದು ಶಾಸಕರ ಶುಭಾಶಯನ್ನು ಕೋರೋದ್ರ ಮೂಲಕ ಈ ಒಂದು ಕಾರ್ಯಕರ್ತರ ಸಭೆಯಲ್ಲಿ ಭಾಗವಹಿಸಿ ಬೇಕು ಅಂತ ಹೇಳ್ಬಿಟ್ಟು ಎಲ್ಲರಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಏನು ಮೊನ್ನೆ ಒಂದು ಸರ್ವಜ್ಞಗೌಡರು ಸೋಲು ಒಪ್ಕೊಳ್ಳೋಕೆ ತಯಾರಿಲ್ಲ. ಅವರು ಯಾಕೆಂತಂದರೆ ಮೋಸ ಆಗಿದ್ದು ನಮಗೆ, ಅವ್ರಿಗಲ್ಲ. ಹೋದ ಬಾರಿ ಏನು ಚುನಾವಣೆಯಲ್ಲಿ ನಾನು ನಾಮಪತ್ರ ವಾಪಸ್ ಪಡೆದು ಅವ್ರಿಗೆ ಬಿಟ್ಟಿದ್ದೆ, ಈ ಸಾರಿ ಅವ್ರು ಬಿಡಬೇಕಾಗಿತ್ತು. ಅವ್ರ ಅಣ್ಣನ ಮೇಲೆ ಏನಾದರೂ ಅವ್ರ ಗೌರವ ಇದ್ದಿದ್ರೆ, ಹೋದ ಬಾರಿ ನಮ್ಮ ಅಣ್ಣನ ಒಂದು ಗೌರವ ಉಳಿಸಿದ್ದಾರೆ, ನಮ್ಮ ಅಣ್ಣಗಿಂತ ದೊಡ್ಡದು ಯಾವುದೂ ಇಲ್ಲ ಅಂತಕ್ಕಂಥ ಭಾವನೆ ಅವರಲ್ಲಿ ಏನನ್ನ ಇದ್ದಿದ್ರೆ ಇವತ್ತು ಅವಿರೋಧವಾಗಿ ನನಗೆ ಬಿಡಬೇಕಾಗಿತ್ತು. ಆದರೆ ಅವ್ರ ಅಣ್ಣ ಇದ್ದಿದ್ರೆ ನಾವು ಕೇಳ್ಬೋದಾಗಿತ್ತು. ಅದಕ್ಕೆ ಸಂಬಂಧಪಟ್ಟವ್ರನ್ನ ಕೇಳಿದ್ದೀವಿ, ಯಾರವತ್ತು ಸಂಬಂಧಪಟ್ಟಿದ್ದಾರೆ, ಇಲ್ಲಿ ಯಾರು ಒಂದು ಉಸ್ತುವಾರಿ ವಹಿಸಿದ್ರು ಅವ್ರನ್ನ ಕೇಳಿದ್ವಿ. ಆದರೆ ನಮ್ಮ ಕಡೆಯಿಂದ ಒಂದು ಓಟ್ ಹಾಕ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ. ನಾವು ಅವಿರೋಧ ಮಾಡೋಕ್ಕೆ ನನಗೆ ಒತ್ತಡ ಇದೆ, ನಾನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರು. ಆದಮೇಲೆ ಅವ್ರ ಪಕ್ಷದ ಕೆಲಸ ಅವ್ರು ಮಾಡ್ಕೊಂಡಿದ್ದಾರೆ. ಇವತ್ತು ಹೇಳ್ತಾರೆ ಟೂರ್ ಕರ್ಕೊಂಡು ಹೋಗ್ಬಿಟ್ಟು ಅದು ಬಿಟ್ಟು. ನಮಗಿಂತ ಮುಂಚೆ PLD ಬ್ಯಾಂಕ್ ಚುನಾವಣೆ ಆಯಿತು, ಅವತ್ತೆಲ್ಲ ನಿರ್ದೇಶನ ಯಾರು ಕರ್ಕೊಂಡೋದ್ರು? PLD ಬ್ಯಾಂಕ್ ಚುನಾವಣೆ ನಿರ್ದೇಶನ ಯಾರು ಟೂರ್ ಕರ್ಕೊಂಡೋದ್ರು? ನಾವೇನ ಕರ್ಕೊಂಡೋಗಿದ್ವಾ? ಯಾರು ಕರ್ಕೊಂಡೋಗಿದ್ದು? ಇವತ್ತೇನು ಹೊಸದಾಗಿ ನಡೀತಾ ಇದೆಯಾ? MLAಗಳನ್ನೆಲ್ಲ ಕರ್ಕೊಂಡೋಗಿ ರೆಸಾರ್ಟ್ಗಳಲ್ಲಿ ಇಟ್ಕೊಂಡಿದ್ರಲ್ಲ, ಇದೇ ಕಾಂಗ್ರೆಸ್ ಅವರೇ ಶಾಸಕರನ್ನೆಲ್ಲ ಕರ್ಕೊಂಡೋಗಿ ರೆಸಾರ್ಟ್ ಇಟ್ಕೊಂಡೋಗಿ ಯಾಕೆ ಇಟ್ಟಿದ್ರು? ಕುಡಿಯೋ ಅಭ್ಯಾಸ ಕಲಿಸ್ತೇವೆ ಅಂತ ಹೇಳ್ತಾರೆ. ಸರ್ಕಾರ ಟಾರ್ಗೆಟ್ ಕೊಟ್ಟು ಮಾಡಿಸ್ತಾರೆ. ಇಷ್ಟೇ ಮಾರಬೇಕು ಅಂತ ಅಬಕಾರಿ ಇಲಾಖೆಯವರಿಗೆ ಟಾರ್ಗೆಟ್ ಕೊಡ್ತಾ ಇದೆಯಲ್ಲ, ಯಾಕೆ ಕೊಡ್ತಾ ಇದ್ದಾರೆ? ದಿನ ಬೆಳಗಾದಷ್ಟೇ ಬರೀ ಒಂದೂವರೆ ವರ್ಷದಿಂದ ಕೋಲಾರಿಂದ ನಮ್ಮ ಮುಳಬಾಗಲ್ವರೆಗೂ ಎಷ್ಟು ಬಾರ್ಗಳು ಓಪನ್ ಆಗಿದೆ ನಾವು ಮಾಡ್ತಾ ಇದ್ದೀವಿ. JDS ಮುಳಬಾಗಲ್ ತಾಲೂಕವ್ರು ಬಾರ್ಗಳು ಓಪನ್ ಮಾಡಿಸಿದ್ದಾರೆ. ಇದೆಲ್ಲ ಮಾತಾಡಬೇಕಾದ್ರೆ ಅವರು ಹಿರಿಯರಿದ್ದಾರೆ, ಒಳ್ಳೆ ಸ್ಥಾನದಲ್ಲಿದ್ದಾರೆ, ಯೋಚನೆ ಮಾಡಿ ಮಾತಾಡಬೇಕು. ರಾಜಕೀಯವಾಗಿ ಟೀಕೆ ಮಾಡಲಿ, ಅದನ್ನು ಬೇರೆ ರೀತಿ ಟೀಕೆ ಮಾಡಬಾರ್ದು. ಅದ್ರ ಜೊತೆಗೆ ಏನು ಡೆಲಿಗೇಟ್ಸ್ ಇದ್ರು ಅವ್ರನ್ನೆಲ್ಲ ಕತ್ತಲು ಕೋಣೆಯಲ್ಲಿ ಇಟ್ಟಿದ್ರು ಅಂತ ಹೇಳ್ಬಿಟ್ಟು, ಈಗ ನಾಳೆ ನಾವು 9 ಜನ ಡೆಲಿಗೇಟ್ಸ್ ಇರ್ತಾರೆ. ಈಗ ಆಲ್ರೆಡಿ ಇಲ್ಲಿ ಒಬ್ರು ಇದ್ದಾರೆ, ಇನ್ನು 9 ಜನ ಇರ್ತಾರೆ. ಅಂದರೆ ನಾವು 9 ಜನ ಸೇರಿಸಿ ಒಂದು 10 ಜನ ಸೇರಿ ನಾವೊಂದು ಪ್ರತ್ಯೇಕವಾಗಿ ಪ್ರೆಸ್ ಮೀಟ್ ಮಾಡಬೇಕು ಅಂದ್ಕೊಂಡಿದ್ವಿ. ಈ ಚುನಾವಣೆ ಒತ್ತಡಗಳಿಂದ ಅದು ಮಾಡೋಕ್ಕಾಗಲಿಲ್ಲ. ಇವತ್ತು ಹೆಂಗೂ ಇದು ಪತ್ರಿಕಾಗೋಷ್ಠಿ ಕರೆದು ಇದರಲ್ಲಿ ಒಂದು ಕ್ಲಾರಿಫಿಕೇಶನ್ ಕೊಡಬೇಕು. ನಾಳೆ ಅಲ್ಲಿ ಸಭೆ ಇರುತ್ತೆ, ಅದ್ರಲ್ಲಿ ಕೊಡೋಕ್ಕಾಗುತ್ತಿಲ್ಲ ಅನ್ನೋಕ್ಕೋಸ್ಕರ ಕೊಡ್ತಾರೆ. ಅವರು ಸೋಲನ್ನು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಯಾವತ್ತೂ ಅಷ್ಟೇ ಪ್ರಜಾಪ್ರಭುತ್ವದಲ್ಲಿ ಯಾರು ಜನರು ಕೊಟ್ಟಿರ್ತಕ್ಕಂಥ ತೀರ್ಪನ್ನು ಒಪ್ಕೊಳ್ಳೋಕೆ ಸಿದ್ಧ ಇರಬೇಕು. ಅದು ಯಾವತ್ತಿಲ್ತಾರೋ ಅವ್ರು ಇದರಿಂದ ಇನ್ನೂ ಹೊರಗೆ ಬರೋಕೆ ಆಗ್ತಾ ಇಲ್ಲ. ಏನೋ ಅವ್ರು ಏನೇನು ಅಂದ್ಕೊಂಡಿದ್ರು, ಮನೆಗಳಲ್ಲಿ ತೊಗೊಂಡು ದುಡ್ಡಿಟ್ರಲ್ಲ, ಫೋನ್ ಮಾಡಿ ಮಾತಾಡ್ದಲ್ಲ, ನಿಮ್ಮ ಮನೇಲಿ ಇಷ್ಟು ದುಡ್ಡಿಟ್ಟಿದ್ದೀವಿ ಅಂತೇಳಿ ಫೋನ್ ಮಾತಾಡ್ದಲ್ಲ, ಅವಾಗ ಹೆಂಗೆ ಸಿಕ್ಬಿಡ್ತು ಫೋನ್ ಅವ್ರಿಗೆ? ನಾವು ಯಾರ ಮನೆಗೂ ಹೋಗಿಲ್ಲ, ಅವ್ರ ಮನೆಗಳಿಗೆ. ಏನೋ ಅವ್ರ ಪಕ್ಷದವ್ರು ಅಂದ್ಕೊಂಡು ಯಾರಿದ್ರು ಯಾರ ಮನೆಗೂ ನಾವು ಹೋಗಿಲ್ಲ ದುಡ್ಡು ಎತ್ಕೊಂಡು.
ಅವರೇ ಎಲ್ಲ ಮಾಡಿರ್ತಕ್ಕಂಥದ್ದು. ಇದೇ ಏನು ನಾವು ಡೆಲಿಗೇಟ್ ಮಾಡಿರ್ತಕ್ಕಂಥ ಅಭ್ಯರ್ಥಿ ಅವರೇನೋ ಒಂದು ಪ್ರವಾಸಕ್ಕೆ ಹೋಗಿದ್ರೆ, ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೋಗಿದ್ರೆ ಮಧ್ಯದಾರಿನಲ್ಲಿ ಹೋಗ್ಬಿಟ್ಟು ಅವ್ರು ಹಿಡ್ಕೊಂಡು ಕೂಡಾಕೊಂಡು ಇಟ್ಕೊಂಡಿದ್ರಲ್ಲ, ಅಲ್ಲಿ ಗಲಾಟೆಗಳು ಬಿದ್ದು ಅವ್ರು ಬಸ್ ಹತ್ತಿ ಬಂದು ಮತ್ತೆ ಬಸ್ ಹತ್ರ ಹೋಗಿ ಕಾಲು ಹಿಡ್ಕೊಂಡು ಎಲ್ಲ ಮಾಡ್ದಲ್ಲ. ಆ ಕೆಲಸ ನಾವೇನ ಮಾಡಿದ್ವಿ? ನಮ್ಮ ಡೆಲಿಗೇಟ್ಸ್ ಏನಿದ್ರು, ಹೌದು ರಾಜಕಾರಣದಲ್ಲಿ ಸಹಜ. ಇದು ರಾಜಕಾರಣ ಬಂದಾಗ ಟೂರ್ ಹೋಗ್ತಕ್ಕಂಥದ್ದು ಇದು ಮಾಡ್ತಕ್ಕಂಥ ಇದು ಇವತ್ತಿಂದಲ್ಲ, ಮೊದಲಿಂದ ನಡ್ಕೊಂಬಂದಿದೆ. ಇವತ್ತು ಹೊಸದಾಗಿ ನಾವೇನು ಮಾಡ್ತಲ್ಲ, ಇಡೀ ರಾಜ್ಯ ಮಾಡ್ತಾ ಇದೆ. ಈ ಕೋಲಾರ ಜಿಲ್ಲೆನಲ್ಲಿ ಪ್ರವಾಸ ಕಳಿಸಿದ್ರಲ್ಲ, ಕೋಲಾರ ತಾಲೂಕಲ್ಲಿ ಅವರೆಲ್ಲ ಎಲ್ಲಿ ಹೋಗಿದ್ರು? ಮಾಲೂರವ್ರು ಹೋಗಿರ್ಲಿಲ್ವಾ ಪ್ರವಾಸ? ಅಲ್ಲ, ಅವ್ರ ಕೈಯಿಂದ ರಕ್ಷಿಸ್ಕೋಬೇಕಾದ್ರೆ ನಾವು ಒಂದ್ ಕಡೆ ಇಟ್ಕೋಬೇಕಾಗ್ತದೆ. ಈಗ ನಾವು ಅಲ್ಲಿ ಇಟ್ಕೊಂಡು ಇಲ್ಲಿ ಮನೆಗಳಲ್ಲಿ ದುಡ್ಡು ಎತ್ಕೊಂಡು ಕಂತೆಗಳು ದುಡ್ಡು ಇಡ್ತಾ ಇದ್ದಾರೆ. ಇಲ್ಲಿದ್ದಿದ್ರೆ ಏನ್ ಪರಿಸ್ಥಿತಿ? ರಾಜಕೀಯವಾಗಿ ಅಂತಿಮವಾಗಿ ದುಡ್ಡು ಕೊಟ್ರು, ಕಾಸು ಕೊಟ್ರು, ಇನ್ನೊಂದು ಮಾಡಿದ್ರು, ಕೈ ಹಿಡಿದ್ರು, ಕಾಲು ಹಿಡಿದ್ರು, ಪ್ರೀತಿಯಿಂದ ಓಟ್ ಹಾಕಿದ್ರು, ವಿಶ್ವಾಸದಿಂದ ಓಟ್ ಹಾಕಿದ್ರು, ಗೆಲುವೇ ಅಂತಿಮ ತೀರ್ಮಾನ ಬರೋದು. ಹೌದು. ಆ ಒಂದು ಕಾರಣಕ್ಕೋಸ್ಕರ ರಾಜಕೀಯದ ಒಂದು ವ್ಯವಸ್ಥೆ ಆ ಮಟ್ಟಿಗೆ ಇರೋದನ್ನು ನಾವು ನಮ್ಮ ಒಂದು ಪಕ್ಷದ ಒಂದು ಶ್ರೇಯೋಭಿವೃದ್ಧಿಗಾಗಿ ನಾವೇನ್ ಮಾಡ್ಬೇಕು, ಪಕ್ಷದ ಚೌಕಟ್ಟಲ್ಲಿ ನಾವು ಮಾಡ್ಕೊಂಡ್ ಬಂದಿದ್ವಿ. ಇದ್ರಲ್ಲಿ ಯಾವುದೇ ನಮ್ಮ ಡೆಲಿಗೇಟ್ಸ್ ಏನಿದ್ರು ಯಾರನ್ನು ಕತ್ಲು ಕೋಣಲ್ಲಿ ಕೂಡ ಹಾಕಿದ್ರು, ಎಲ್ಲ ಫ್ರೀಯಾಗಿ ಓಡಾಡ್ಕೊಂಡಿದ್ರು. ನಾವ್ ಯಾರ ಹತ್ರ ಏನು ಇದು ಮಾಡಿರ್ಲಿಲ್ಲ. ನೀವಿನ್ನ ಅವ್ರ ಹೆಂಡ್ತಿನೇ ಫೋನ್ ಮಾಡಕ್ ಅವಕಾಶ ಇಲ್ದಿರ ಇಟ್ಟಿದ್ರಿ ನೀವು. ನಮ್ಮ ಡೆಲಿಗೇಟ್ಸ್ ಯಾವ ತರ ಕೇಳಿ, ಅವ್ರ ಮನೆಗಳಲ್ಲಿ ಕೇಳಿ ಬೇಕಾದ್ರೆ ಎಲ್ಲ ಪ್ರತಿ ದಿವಸ ಅವ್ರ ಮನೆಗಳಲ್ಲಿ ಎಲ್ಲರ ಜೊತೆನೂ ಮಾತಾಡಿದ್ದಾರೆ. ಆದ್ರಿಂದ ಇದನ್ನೆಲ್ಲ ಬಿಡಬೇಕು. ಈ ಒಂದು ಮನಸ್ಥಿತಿಯಿಂದ ಬದಲಾವಣೆ ಆಗ್ಬೇಕು. ಅಲ್ಲ, ಫೋನ್ ನಾವ್ ಯಾರ್ದು ತಗೊಂಡಿಲ್ಲ. ಅವ್ರಾಗ ಅವರೇ ಫೋನ್ ಇದ್ರೆ ನಮ್ಗೆ ಸುಮ್ಮನೆ ಇದ್ ಮಾಡ್ತಾ ಇರ್ತಾರೆ. ನಮ್ದು ಯಾರ್ದು ಫೋನ್ ಬೇಡ, ನಾವು ಫೋನ್ ಬೇಕಾದ್ರೆ ನೀವು ಫೋನ್ ಕೊಡಿ, ಫೋನಲ್ಲಿ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ನಾವ್ ಯಾರ ಫೋನು ತಗೊಂಡಿಲ್ಲ. ಈಗ ಬರ್ಬೇಕಂತಂದ್ರೆ ಏನ್ ಬಸ್ ಹತ್ ಬರ್ಬೇಕಂದ್ರೆ ಯಾವ್ದು ದೊಡ್ಡದಿಲ್ಲ. ಅವ್ರಂಗೆ ಹೇಳಿದ್ನಲ್ಲ ನಾನು, ಬಸ್ ಹತ್ ಬಂದವ್ರು ಮತ್ತೆ ಹೋಗಿ ಕೈಕಾಲು ಹಿಡ್ಕೊಂಡ್ರ. ನಮ್ಮಲ್ಲಿ ಯಾರು ಬರ್ಲಿಲ್ಲ ಬಸ್ ಹತ್ತಿ. ಈ ವಾಲಂಟಿಯರ್ ಕೇಳ್ಕೊಳ್ಳಿ. ನಾನು ಹೇಳ್ತಕ್ಕಂಥದ್ದು ಏನ್, ನಾವು ನನ್ನ ಬಿಟ್ಟು 9 ಜನ ಇದ್ದಾರೆ, ನೀವೇ ಪರ್ಸನಲ್ ಆಗಿ ಇಂಟರ್ವ್ಯೂ ಮಾಡ್ರಿ ಅವ್ರನ್ನ. ಒಂದು ಸಾಸಿವೆ ಕಾಳಷ್ಟು ಅವ್ರು ಮಾತಾಡಿರೋದ್ರಲ್ಲಿ ಏನಾದ್ರು ನಿಜ ಆದ್ರೆ ನಾನು ಇವತ್ತೇ ಬೇಕಾದ್ರೆ ನಿವೃತ್ತಿ ಹೋಗ್ತೀವಿ ರಾಜಕೀಯದಿಂದ. ಇಲ್ಲ, ಅವ್ರು ಪ್ರಮಾಣ ಮಾಡಿ ಹೇಳಿ, ಇಲ್ಲ ಗಲಾಟೆ ಮಾಡ್ಕೊಂಡು ಬಸ್ ಹತ್ ಬಂದಿರೋದು ಸುಳ್ಳು, ನಾವು ಮತ್ತೆ ಅವ್ರ ಕೈಕಾಲು ಹಿಡ್ಕೊಂಡು ಕರ್ಕೊಂಡು ಹೋಗಿರೋದು ಸುಳ್ಳು ಅಂತೇಳಿ ಪ್ರಮಾಣ ಮಾಡಿ ಹೇಳಿ ಅವರು. ಕೋಲಾರ ಶಾಸಕರು ಗೆದ್ದಿದ್ದೀರಿ ಅಂತ ಜಾಸ್ತಿ ಸಂತೋಷ ಪಡಬೇಡಿ. ನಾನು ಮುಳ್ಬಾಗಿಲಿಂದಾನೆ ಗೆದ್ದಿರೋದು, ನಾನು ಡೈರೆಕ್ಟ್ ಇದ್ದೀನಿ ಅಂತ ಇವಾಗ ಯಾರು ಹೇಳಿದ್ರು ಇಲ್ಲ ಅಂತ? ಅವ್ರಿಗೆ ಗೆದ್ದಿಲ್ಲ, ಅವ್ರಿಗೆ ಡೈರೆಕ್ಟ್ ಅಲ್ಲ ಅಂತ ನಾವೇನ್ ಹೇಳಿವಲ್ಲ. ಗೆದ್ದಿರೋದು TAPSMS ಇಂದ, ಈಗ ಗೆದ್ದಿರೋದು ಫ್ಯಾಕ್ಸ್ ಇಂದ. ಫ್ಯಾಕ್ಸ್ ಅವ್ರು ನನ್ ಕಳ್ಸಿದ್ರೆ ಫ್ಯಾಕ್ಸ್ ಏನ್ ಸರ್ವಿಸ್ ಮಾಡ್ಬೇಕು ಅದ್ರ ನನ್ನ ಜವಾಬ್ದಾರಿ. ಅವ್ರು ಏನ್ TAPSMS ಬಂದಿದ್ರೆ ಅವ್ರ ನಿರ್ದೇಶಕರು ಮಾಡ್ಲಿ, ತಪ್ಪೇನಿಲ್ಲ. ಯಾರು ಮಾಡಿದ್ರು ರೈತರ ಕೆಲಸನೇ. ಇಲ್ಲಿ ನಾವು ಬಂದಿರ್ತಕ್ಕಂಥದ್ದು ರೈತರ ಪರವಾಗಿ, ಮಹಿಳೆಯರ ಪರವಾಗಿ ಕೆಲಸ ಮಾಡೋದಿಕ್ಕೆ ನಾವ್ ಇಲ್ಲಿ ಬಂದಿರ್ತಕ್ಕಂಥದ್ದು. ಅವ್ರ ಆ ಮಾತು ಹೇಳ್ಬಾರ್ದು. ಯಾವ್ದೋ ನಾ ಇದ್ದೀನಿ ಅನ್ನೋದು. ಇಲ್ಲಿ ನಾವು ಬಿಗ್ತಾ ಇದ್ವಿ, ಏನ್ ಮಾಡ್ತಾ ಇದ್ವಿ, ಏನ್ ಬಿಗ್ತಾ ಇದೀವಿ? ಈಗ ಅವರು ಶಾಸಕರಾಗಿ ಅವ್ರ ನಿರ್ದೇಶಕರು ಏನಿದೆ ಅವ್ರ ಬಗ್ಗೆ ಗೌರವ ಇದೆ, ಅದು ಇದು ಮಾಡ್ತೀವಿ. ನೀವ್ ಯಾರೋ ನಿಮ್ಮ ಹಿಂಬಾಲಕರು ಏನೋ ಹೇಳ್ತಾರಂತ ಅದನ್ನ ಕೇಳ್ಕೊಂಡು ಏನಾದ್ರು ಮಾತಾಡಿದ್ರೆ ಅದು ನಿಮ್ ಗೌರವ ಕಡಿಮೆ ಆಗ್ತದೆ. ನಾವ್ಯಾರಾದ್ರೂ ಹೇಳಿದ್ವಾ? ಸರ್, ಅದು ಕೋರ್ಟಲ್ಲಿ ಇದೆ, ಇನ್ನು 4 ಕ್ಷೇತ್ರಗಳದ್ದು. 99 ಭಾಗ ಅದಾದ್ಮೇಲೆ. ಯಾಕಂದ್ರೆ ಅದ್ ದಿನಾಂಕ ಅನೌನ್ಸ್ ಮಾಡಿದ್ರೆ ಅವ್ರು ಯಾರಾದ್ರೂ ಕೋರ್ಟ್ಗೆ ಹೋಗ್ಬೋದು. ನಮ್ದು ಇತ್ಯರ್ಥ ಪಡೆದ, ನಾನು ಅಧ್ಯಕ್ಷ ಆಕಾಂಕ್ಷಿ, ನನಗೆ ಸಾಮಾಜಿಕ ನ್ಯಾಯ ಸಿಗೋದಿಲ್ಲ, ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹೋದಾಗ ಮತ್ತೆ ಸ್ಟೇ ಕೊಡುವಂತ ಅವಕಾಶನೂ ಇರುತ್ತೆ. ಅದರಿಂದ ಅದಾದ್ಮೇಲೆ ಆಗ್ಬಹುದು.